ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಟಾಕ್ಸಿಕ್ ಇನ್ನೇನು ಟಾಕ್ಸಿಕ್ ಚಿತ್ರ ರಿಲೀಸ್ ಆಗೋಕ್ಕೆ 1 ಮಂತ್ ಉಳಿತು. 1 ಮಂತ್ 5 ಡೇಸ್. ಅದಕ್ಕಿಂತ ಮುಂಚೆ ಬಹಳಷ್ಟು ಕಾಂಟ್ರವರ್ಸಿ ರೆಕಾರ್ಡ್ಸ್ ಮತ್ತು ಬಹಳಷ್ಟು ಅಪ್ಡೇಟ್ಸ್ ಅನ್ನು ಟಾಕ್ಸಿಕ್ ಚಿತ್ರದಿಂದ ಬರ್ತಾ ಇದೆ. ಏನದು ಅಪ್ಡೇಟ್ಸ್, ಏನದು ಕಾಂಟ್ರವರ್ಸಿ, ಏನದು ರೆಕಾರ್ಡ್ಸ್ ಅಂತೇಳಿ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಚಾನಲಲ್ಲಿ ನಿಮಗೆ ನಾನು ಸಿನಿಮಾಗಳ ಅಪ್ಡೇಟ್ ಮತ್ತು ಇದು OTT ಅಪ್ಡೇಟ್ ಅನ್ನು ನಿಮಗೆ ತಿಳಿಸುವ ಪ್ರಯತ್ನ ನನ್ನದು. ಸೊ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ಮೊದಲನೇ ಕಾಂಟ್ರವರ್ಸಿ ಬಗ್ಗೆ ಮಾತಾಡಬೇಕಂದ್ರೆ ಟಾಕ್ಸಿಕ್ ಚಿತ್ರ ಏನು ಇಂಟ್ರೊಡಕ್ಷನ್ ಟು ರಾಯ ಅಂತೇಳಿ ಬಿಟ್ಟಿದ್ರಲ್ಲ ಜನವರಿ 8ರಂದು, ಅದರಲ್ಲಿ ಒಂದು ಅಶ್ಲೀಲ ದೃಶ್ಯ ದೇವದೂತರ ಮುಂದೆ ಚಿತ್ರೀಕರಣ ಮಾಡಿದ್ದಾರೆ ಅಂಥೇಳಿ ಒಂದು ದೂರು ಕೊಟ್ಟಿದ್ದಾರೆ. ಯಾರಪ್ಪ ಅಂದರೆ ಕ್ರೈಸ್ತ ಧರ್ಮದ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಅನ್ಸುತ್ತೆ. ಅವರು ದೂರನ್ನು ಕೊಟ್ಟಿದ್ದಾರೆ. ಕೂಡಲೇ ಅದು ರಿಮ್ಯೂ ಅಂದರೆ ತೆಗೆಯಬೇಕು ಆ ಸೀನನ್ನು ಮತ್ತು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ನೋಡೋಣ ಏನೇನಾಗುತ್ತಂತೆ ಈ ಕೇಸಲ್ಲಿ. ಎಸ್, ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಟಾಕ್ಸಿಕ್ ಚಿತ್ರತಂಡ ಒಂದೊಂದು ಪೋಸ್ಟ್ ರಿಲೀಸ್ ಮಾಡ್ತಾ ಇದೆ. ಥಿಯೇಟ್ರಿಕಲ್ ರಿಲೀಸ್ ಯಾವ ಕಂಪನಿಯವರು ತಗೊಂಡಿದ್ದಾರೆ ಮತ್ತು ಯಾವ ಲ್ಯಾಂಗ್ವೇಜ್ ಅಲ್ಲಿ ತಗೊಳ್ತಿದ್ದಾರೆ ಅಂತೇಳಿ ಅವರು ಪೋಸ್ಟ್ ಅನ್ನು ಬಿಡ್ತಾ ಇದ್ದಾರೆ. ಮೊನ್ನೆ ತಾನೇ ಓವರ್ಸೀಸ್ ಬಿಟ್ಟರು. ಫಾರ್ಸ್ ಕಂಪನಿಯವರು ತಗೊಂಡಿದ್ದಾರೆ. ಇಂಡಿಯನ್ 5 ಲ್ಯಾಂಗ್ವೇಜ್ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಫಾರ್ಸ್ ಕಂಪನಿಯವರು ಓವರ್ಸೀಸ್ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಬಹಳ ಒಳ್ಳೆಯ ಕಂಪನಿ ಆಗಿದೆ. ಮಿಡಲ್ ಈಸ್ಟ್ ಅಲ್ಲಿ ಅವರ ಬಹಳ ಚೆನ್ನಾಗಿ ಅಂದ್ರೆ ಇದು ಇದೆ, ಡಿಮ್ಯಾಂಡ್ ಇದೆ. ಯಾಕಂದ್ರೆ ಬಹಳಷ್ಟು ಧುರಂಧರ್ 2 ಗಲ್ಫ್ ಕಂಟ್ರಿಯಲ್ಲಿ ಬ್ಯಾನ್ ಆಗಿದೆ. ಅದಕ್ಕೆ ಬಹಳಷ್ಟು ಅಡ್ವಾಂಟೇಜ್ ಸಿಗಬಹುದು ಟಾಕ್ಸಿಕ್ ಮೂವಿಗೆ. ಇದರಲ್ಲಿ ಇಂಗ್ಲಿಷ್ ಮೆನ್ಷನ್ ಇಲ್ಲ. ಮೋಸ್ಟ್ಲಿ ಇದು ಇಂಗ್ಲಿಷ್ ವರ್ಷನ್ ಇದು 21st ಸೆಂಚುರಿ ಅಥವಾ ವಾರ್ನರ್ಸ್ ಬ್ರದರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅನ್ಕೊಂತೀನಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಇವಾಗ ಇದು ಹಿಂದಿ ಸರ್ಕಿಟ್ ಅಲ್ಲಿ ಕೂಡ ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತಾರೆ? ಅನಿಲ್ ಥಡಾನಿ ಅವರು. ಎಸ್, ಅನಿಲ್ ಥಡಾನಿ ಅವರು ಹಿಂದಿ ರೈಟ್ಸ್ ಅನ್ನು ತಗೊಂಡಿದ್ದಾರೆ. ಹಿಂದಿ ಮತ್ತು ನೇಪಾಳ್ ರೀಜನ್ ಅಲ್ಲಿ ಇವರು ಅನಿಲ್ ಥಡಾನಿ ಅವರು ಬಿಡುಗಡೆ ಮಾಡ್ತಾರೆ. ಆಲ್ರೆಡಿ ಪ್ರಮೋಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಏನು AP ತೆಲಂಗಾಣದ ಒಂದು ಬಂದಿತ್ತಲ್ಲ ಪೋಸ್ಟ್, 120 ಕೋಟಿಗೆ ಅಮೌಂಟ್ ಥಿಯೇಟ್ರಿಕಲ್ ರೈಟ್ಸ್ ಸೋಲ್ಡ್ ಔಟ್ ಆಗಿದೆ AP ತೆಲಂಗಾಣಗೆ ಅಂತೇಳಿ ದಿಲ್ ರಾಜು ಅವರು ಖುದ್ದಾಗಿ ರಿವೀಲ್ ಮಾಡಿದ್ದಾರೆ. ಏನಂತೇಳಿ ಮ್ಯಾಟ್ರು ಏನಪ್ಪ ಅಂದರೆ ಯಾವುದೇ ಒಂದು ಇವೆಂಟಲ್ಲಿ ಹೋಗಿದ್ರು ದಿಲ್ ರಾಜು ಅವರು. ಆವಾಗ ಮೀಡಿಯಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನು ಟಾಕ್ಸಿಕ್ ಚಿತ್ರದ ಹೀಗೆ ಫೇಕ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಇದು 120 crore ನಿಜಾನ ಸುಳ್ಳ ಅಂತೇಳಿ ಮೀಡಿಯಾ ಅವರಿಗೆ ಕೇಳಿದ್ರೆ ಅವರು ಒಂದು ಪ್ರಶ್ನೆ ಅವರು ಚೆನ್ನಾಗಿ ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು ಅಂದರೆ ಅದು 120 crore ಅನ್ನೋದು ದೊಡ್ಡ ಹ್ಯೂಜ್ ಅಮೌಂಟು. ಅದು ಟ್ರಾನ್ಸ್ಫರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಎಲ್ಲ ಒಮ್ಮೆಕ್ಲೆ ಟ್ರಾನ್ಸ್ಫರ್ ಆಗಲ್ಲ. ಎಲ್ಲ ಟ್ರಾನ್ಸ್ಫರ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಎಲ್ಲರಿಗೆ ಒಂದು ಸ್ಕ್ರೀನ್ಶಾಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತಾರಲ್ಲ, ಬ್ಯಾಂಕ್ ಸ್ಕ್ರೀನ್ಶಾಟ್ ನಿಮಗೆ ತೋರಿಸ್ತೀನಿ ಅಂತೇಳಿ ಒಂದು ಸ್ಮೈಲ್ ಕೊಟ್ಟರು. ಇದರಿಂದ ಗೊತ್ತಾಗುತ್ತೆ ಟಾಕ್ಸಿಕ್ ಚಿತ್ರ 120 crore ಸೇಲ್ ಆಗಿದೆ ಆಂಧ್ರ ಪ್ರದೇಶ್, ತೆಲಂಗಾಣಗೆ ಅಂತೇಳಿ. ಇದರ ಹಿಂದೆ ಒಂದು ದೊಡ್ಡ ರೀಸನ್ ಇದೆ. ಯಾಕಂದರೆ ಯಶ್ ಸರ್ ಅವರ ನೆಕ್ಸ್ಟ್ ಫಿಲಿಮ್ ಕೊಲ್ಯಾಬ್ ಆಗ್ತಾ ಇದ್ದಾರೆ ದಿಲ್ ರಾಜು ಅವರು ಮತ್ತು ಯಶ್ ಸರ್. ಹೇಗೆಂದರೆ ಫಸ್ಟ್ ಟಾಕ್ಸಿಕ್ ಬರುತ್ತೆ, ಆಮೇಲೆ ರಾಮಾಯಣ ನವೆಂಬರಲ್ಲಿ, ರಾಮಾಯಣ 2 ಪಾರ್ಟ್ 2 2027 ಬರುತ್ತೆ. ಅದು ದಿವಾಲಿಯಲ್ಲಿ ಬರುತ್ತೆ. ಮತ್ತು ಅದಾದ ನಂತರ ಯಶ್ ಸರ್ ಅವರ ನೆಕ್ಸ್ಟ್ ಫಿಲಿಮ್ KGF ಚಾಪ್ಟರ್ 3 ಅಂತ ಹೇಳ್ತಾ ಇದ್ದಾರೆ. ಆದರೆ KGF ಚಾಪ್ಟರ್ 3 ಭಾಳ ಇನ್ನೂ ಲೇಟ್ ಆಗುತ್ತೆ. ರಾಮಾಯಣ ಆದ ನಂತರ ಯಶ್ ಸರ್ ಅವರ ನೆಕ್ಸ್ಟ್ ಫಿಲಿಮ್ ದಿಲ್ ರಾಜು ಅವರ ಜೋಡಿ ಆಗ್ತಾ ಇದೆ. ದಿಲ್ ರಾಜು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಅದಕ್ಕಾಗಿ 120 crore ಡೀಲ್ಸ್ ಸೋಲ್ಡ್ ಔಟ್ ಆಗಿದೆ AP ತೆಲಂಗಾಣಗೆ ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ನೋಡೋಣ ಇದು ಇನ್ಸೈಡ್ ರಿಪೋರ್ಟ್ಸ್ ಏನು ಮುಂದೆ ಯಶ್ ಸರ್ ಅವರು ಕೊಲ್ಯಾಬ್ ಆಗ್ತಾ ಇದ್ದಾರೋ ಏನು ಇಲ್ಲ ಅಂಥೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.
ಮತ್ತು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಟಾಕ್ಸಿಕ್ ನಾನ್ ಥಿಯೇಟ್ರಿಕಲ್ ರೈಟ್ಸ್ ಅಂದರೆ OTTಯಲ್ಲಿ ಬಹಳಷ್ಟು ಡಿಮ್ಯಾಂಡ್ ಆಗ್ತಾ ಇದೆ. ನಾ ಮುಂದು ನೀ ಮುಂದು ಅಂತ ಹೇಳ್ತಾ ಇದ್ದಾರೆ OTT ಪ್ಲ್ಯಾಟ್ಫಾರ್ಮ್ದವರು. ಎಕ್ಸಾಂಪಲ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಜಿಯೋ ಹಾಟ್ಸ್ಟಾರ್, ZF5 ಅವರು ಭಾಳಷ್ಟು ನಾ ಮೊದಲು ನೀ ಮುಂದು ಅಂತ ಹೇಳ್ತಾ ಇದೆ ಇದು ರೈಟ್ಸ್ ತಗೊಳ್ಳೋಕ್ಕೆ. ನೆಕ್ಸ್ಟ್ ಒಂದು ರಿಪೋರ್ಟ್ಸ್ನ ಪ್ರಕಾರ ನೆಟ್ಫ್ಲಿಕ್ಸ್ 200 to 250 ಕ್ರೋರ್ ಡೀಲ್ ಆಗಲಿದೆ ಅಂತೇಳಿ ಒಂದು ರಿಪೋರ್ಟ್ಸ್ ಇದೆ. ನೋಡೋಣ ಟಾಕ್ಸಿಕ್ ಟೀಮ್ ಯಾವ ಪ್ಲ್ಯಾಟ್ಫಾರ್ಮಿಗೆ ತನ್ನ ಹಕ್ಕನ್ನು ಕೊಡುತ್ತೆ ಅಂಥೇಳಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಪ್ಲ್ಯಾಟ್ಫಾರ್ಮಿಗೆ ಇವರು ತಮ್ಮ ರೈಟ್ಸನ್ನು ಕೊಡ್ತಾರೆ ಅಂತೇಳಿ. OTT ರೈಟ್ಸ್ ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಟಾಕ್ಸಿಕ್ ಚಿತ್ರದ ಭಾಳಷ್ಟು ಫೋಟೇಜ್ ಲೀಕ್ ಆಗ್ತಾ ಇದೆ. ಎಕ್ಸಾಂಪಲ್ ಫೋಟೋಸ್ ಮತ್ತು ವಿಡಿಯೋ ಫೋಟೇಜ್ ಕೂಡ ಲೀಕ್ ಆಯಿತು ಮೊನ್ನೆ. ಒಂದು ಫೋಟೋಲ್ಲಿ ಜೆ ಪೆರ್ರಿ ಆ್ಯಕ್ಷನ್ ಡೈರೆಕ್ಟರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಳ ಎಲ್ಲ ಲೇಡಿ ಆ್ಯಕ್ಟರ್ಸ್ಗಳು ಇದ್ದಾರೆ, ಫೋಟೋ ನೋಡಿದೆ. ಇನ್ನೊಂದು ವಿಡಿಯೋ ಕೂಡ ಲೀಕ್ ಆಯಿತು. ಭಾಳಷ್ಟು ಫೋಟೇಜ್ ಲೀಕ್ ಆಗ್ತಾ ಇದೆ. ಇದರಿಂದ ಭಾಳಷ್ಟು ಹೈಪ್ ಕೂಡ ಆಗ್ತಾ ಇದೆ ಟಾಕ್ಸಿಕ್ ಚಿತ್ರ. ಎಸ್, ಲಾಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಈ ಮಂತಲ್ಲಿ ಟಾಕ್ಸಿಕ್ ಚಿತ್ರದ ಒಂದು ಫಸ್ಟ್ ಸಾಂಗ್ ಬಿಡುಗಡೆ ಆಗಬಹುದು ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ಇದರ ಅನೌನ್ಸ್ಮೆಂಟ್ ನಾಳೆ ಆಗಬಹುದು, ವ್ಯಾಲೆಂಟೈನ್ ದಿನ ಅಂತೇಳಿ ಒಂದು ರೂಮರ್ಸ್ ಇದೆ, ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಈ ಸಾಂಗಲ್ಲಿ ಕ್ಯಾರಾ ಅಡ್ವಾನಿ ಹಾಗೂ ಯಶ್ ಸರ್ ಅವರ ಪೇರ್ ಸಾಂಗ್ ಆಗಲಿದೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಈ 2 ಡೇಸಲ್ಲಿ ಏನಾರ ಅನೌನ್ಸ್ಮೆಂಟ್ ಆಗಬಹುದು. ಮೇ ಬಿ 15th ಅಥವಾ 16th ಈ ಸಾಂಗ್ ಬಿಡುಗಡೆ ಆಗಬಹುದು ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ನೋಡೋಣ ಸಾಂಗ್ ಬಿಡುಗಡೆ ಆಗುತ್ತೋ ಇನ್ನೇ ಇಲ್ಲ ಅಂಥೇಳಿ. ಎಸ್, ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಇದರ ಟೀಸರ್ ಬರಲಿದೆ ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ಸ್ ಇದೆ. ಹಾಗೂ ಇದರ ಟ್ರೈಲರ್ ಇನ್ನೇನು 1 ವೀಕ್ ಇದ್ದಾಗ ರಿಲೀಸಿಗೆ ಆವಾಗ ಇದರ ಟ್ರೈಲರ್ ಬರಬಹುದು ಅಂತೇಳಿ ಒಂದು ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಐ ಆಮ್ ಎಕ್ಸೈಟೆಡ್ ಫಾರ್ ಟಾಕ್ಸಿಕ್, ಹೇಗಿರುತ್ತೆ ಸಿನಿಮಾ ಅಂತೇಳಿ. ಇಷ್ಟು ಟಾಕ್ಸಿಕ್ ಚಿತ್ರದ ಅಪ್ಡೇಟ್ಸ್ ಮತ್ತು ಕಾಂಟ್ರವರ್ಸಿ ಮತ್ತು ರೆಕಾರ್ಡ್ಸ್. ಓಕೆ, ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿಗೋಣ ಮತ್ತೆ, ಟಾಟಾ.